ವೆಂಕಟೇಶ್ ನಾಯ್ಕ ಅವರ ಒಂದೊಂದು ಪಾಯಿಂಟ್ ಇದೆ ಇಲ್ಲಿ, ಅತಿ ಮುಖ್ಯವಾದಂಥ ಒಂದು ಪಾಯಿಂಟ್ ಇದು. ಇಂಥ ವಿಚಾರಗಳಲ್ಲಿ ಪೊಲಿಟಿಕಲ್ ವಿಚಾರಗಳು ಹೆಚ್ಚಾಗಿ ಬಂದು ಆರ್ಮಿಯ ಕೈಯನ್ನ ಕಟ್ಟು ಹಾಕ್ದಂಗೆ ಆಗ್ತಾ ಇದೆಯಾ, ಅಥವಾ ಆರ್ಮಿ ಮಾಡಿದಂಥ ಕೆಲಸಗಳ ಹೈಜಾಕ್ ಆಗ್ತಾ ಇದೆಯಾ ಇಲ್ಲಿ, ಅಥವಾ ನಾವು ಆರ್ಮಿಗೆ ಯಾವ ಗೌರವ ಸಲ್ಲಿಸಬೇಕಾಗಿತ್ತೋ ಇಂಥ ಒಂದು ಲೋಕಸಭೆ ಚರ್ಚೆಗಳಲ್ಲಿ ಆ ಗೌರವ ಸಲ್ತಾ ಇಲ್ವಾ, ಅಥವಾ ಯಾರಾದರೂ ಈ ಯುದ್ಧದ ಬಗ್ಗೆ ಇನ್ನೂ ಮುಂದುವರಿಬೇಕಾಗಿತ್ತು, ಇನ್ನೂ ಅಟ್ಯಾಕ್ ಮಾಡಬೇಕಾಗಿತ್ತು, ಮುಗಿಸ್ಬಿಡ್ಬೇಕಾಗಿತ್ತು, ಒನ್ಸ್ ಫಾರ್ ಆಲ್ ಈ ಉಗ್ರವಾದಕ್ಕೆ ಒಂದು ಫುಲ್ ಸ್ಟಾಪ್ ಇಡಬೇಕಾಗಿತ್ತು ಅಂತ ಬಯಸಿದ್ರೆ ತಪ್ಪಾಗುತ್ತಾ ಅದು ಅಂತ? ಈಗ ನೋಡಿ ಈಗ ಏನಾಗ್ತದೆ ಅಂದ್ರೆ ಈಗ ಸ್ಪೆಷಲಿ ಅಟ್ಲೀಸ್ಟ್ ಲಾಸ್ಟ್ 10 years ಪ್ರತಿಯೊಂದು ಮಿಲಿಟರಿ ಆಪರೇಷನ್ಸ್ ಉರಿ ಆಗಿರ್ಬೋದು, ಪಠಾನ್ಕೋಟ್ ಆಗಿರ್ಬೋದು, ಅಥವಾ ಪುಲ್ವಾಮಾ ಆಗಿರ್ಬೋದು, ಇದನ್ನ ಒಂದು ಪೊಲಿಟಿಕಲ್ ಅಡ್ವಾಂಟೇಜ್ ಆಗಿ ತಗೊಳ್ಳೋದು ಏನಂತಂದ್ರೆ ನಾವೆಲ್ಲ ನೋಡಿದ್ವಿ. ಇದಕ್ಕಿಂತ ಮೊದಲು ಯಾವ್ದೇ ಮಿಲಿಟರಿ ಆಪರೇಷನ್ ಆಗ್ಲಿ, ಸರ್ಜಿಕಲ್ ಸ್ಟ್ರೈಕ್ಸ್ ಆಗ್ಲಿ, ಯಾವ್ದು ಪೊಲಿಟಿಕಲ್ ಯೂಸ್ ಆಗ್ತಾ ಇದ್ದಿಲ್ಲ. ಅದನ್ನ ಇದೇನಪ್ಪ ಪೊಲಿಟಿಕಲಿ ಯೂಸ್ ಮಾಡಬಾರದು. ಆರ್ಮಿ ಇಸ್ ಸೇಕ್ರೆಡ್. ನೀವು ಏನ್ ಪೊಲಿಟಿಕಲ್ ಎರಡು ಪಾರ್ಟಿ ಬಿಜೆಪಿ ಕಾಂಗ್ರೆಸ್ ನೀವು ಎಷ್ಟು ಕಿತ್ತಾಡಿದ್ರೂ ಜನರದ ಬಿಲೀಫ್, ಇಡೀ ದೇಶದ ಬಿಲೀಫ್ ಆರ್ಮಿ ಮೇಲೆ ಇದೆ. ಅವ್ರಿಗೆ ಫ್ರೀ ಹ್ಯಾಂಡ್ ಕೊಡ್ರಿ, ಈ ಗುರಿ ಕೊಡ್ರಿ, ತಂದು ನಿಮ್ಗೆ ಏನಪ್ಪ ಅಂದ್ರೆ ಅದನ್ನ ಏನಪ್ಪ ಅಂದ್ರೆ ಏನ್ ಅಚೀವ್ ಮಾಡಿ ನಿಮ್ ಕೈಯಲ್ಲಿ ಕೊಡ್ತಾರೆ. ಈ ಪೊಲಿಟಿಸೈಸ್ ಆದಂಗಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಆರ್ಮಿದ ಕ್ರೆಡಿಬಿಲಿಟೀಸು ಕಡಿಮೆ ಆಗಿ ಹೋಗ್ಬಿಡ್ತದೆ. ಯಾಕಂದ್ರೆ ಆರ್ಮಿ ಇದರಲ್ಲಿ ಮ್ಯಾಟರ್ಸ್ ಅಲ್ಲಿ ಪೊಲಿಟಿಕ್ಸ್ ಎಂದೂ ಮಿಕ್ಸ್ ಆಗಬಾರ್ದು. ಇಟ್ ಇಸ್ ಅ ಡೆಡ್ಲಿ ಕಾಕ್ಟೈಲ್. ಫೈನ್. ಸುನಿಲ್, ಈಗ ಇಂಥ ವಿಚಾರಗಳು ಏನಾಗುತ್ತೆ, ಇದು ನೆವರ್ ಎಂಡಿಂಗು. ಒಂದು ಯುದ್ಧ ಭೂಮಿ, ಒಂದು ಯುದ್ಧ, ಒಂದು ಕಾರ್ಯಾಚರಣೆ ಅಂತ ಬಂದಾಗ ಪೂರ್ತಿ ಸತ್ಯ ಯಾರಿಗೂ ಗೊತ್ತಿರಲ್ಲ. ಫುಲ್ಲು ಇಷ್ಟೇ ನಡೆದಿದ್ದು ಅಂತ ಹೇಳಿ ಯಾರ್ಯಾರು ಹೇಳೋಕ್ಕಾಗಲ್ಲ. ಅಪ್ರಾಕ್ಸಿಮೇಟ್ ಆಗಿ ಮಾತಾಡಬಹುದು ಕೆಲವು ವಿಚಾರಗಳಲ್ಲಿ, ಅಥವಾ ಆರ್ಮಿ ಗೊತ್ತಿರತಕ್ಕಂಥ ಎಲ್ಲ ಸತ್ಯಗಳನ್ನು ಕೂಡ ಅವರೆಲ್ಲರೂ ಬಂದು ಆಚೆ ಹೇಳ್ಕೊಳ್ಬೇಕು ಅಂತ ಇಲ್ಲ. ಅದರ ಅರ್ಥ ಆರ್ಮಿಯ ಈ ಸತ್ಯಗಳೊಂದಿಗೆ ಏನು ಪ್ರಶ್ನೆ ಕೇಳಿದ್ರು ಅದು ರಹಸ್ಯ, ಅದು ಗೌಪ್ಯತೆ ಅಂತ ಹೇಳಿಕೊಂಡು ಯಾರು ಜಾರ್ಕೊಳ್ಳುವಂತೆ ಕೂಡ ಇಲ್ಲ. ಆಮೇಲೆ ಪಾಕಿಸ್ತಾನ ಉಗ್ರ ಪೋಷಕ ದೇಶ, ಉಗ್ರರ ನರ್ಸರಿ, ಉಗ್ರರ ಪ್ರೈಮರಿ ಸ್ಕೂಲ್ ಅಲ್ಲಿವೆ ಅಂತ ನಾವು ಯಾರಾದರೂ ಮಾತಾಡಿದಾಗ ಆ ವರ್ಡ್ಗಳನ್ನು ಯಾರು ಪೇಟೆಂಟ್ ಪಡ್ಕೊಂಡಿಲ್ಲ ಈ ದೇಶದಲ್ಲಿ. ಪೇಟೆಂಟ್ ನಂದಿದೆ, ನಾನು ನರ್ಸರಿ ಅಂತ ಕರೆದಿದ್ದು ಯಾರು ಹೇಳ್ತಾ ಇಲ್ಲ. ಹಾಗಂದು ಮಾತ್ರಕ್ಕೆ ನಾವಿಲ್ಲಿ ಯಾರನ್ನೂ ಆರ್ಮಿನ ಕ್ವಶನ್ ಮಾಡ್ತಾ ಇದ್ದೀವಿ ಅಂತಲೂ ಅರ್ಥ ಅಲ್ಲ. ಇಂಥ ವಿಚಾರಗಳಲ್ಲಿ ಒಬ್ಬ ಮನುಷ್ಯ ನಾನು ಯುದ್ಧ ನಿಲ್ಲಿಸಿದ್ದೀನಿ ಅಂತ ಮಾತಾಡ್ತಾರೆ, ಅಮೆರಿಕದ ಅಧ್ಯಕ್ಷ ನಿಲ್ಲಿಸಿದ್ದೀನಿ ಅಂತ ಆ ಮನುಷ್ಯ ಮಾತಾಡ್ತಾರೆ. ನಾವಿಲ್ಲಿ ಇದು ಪಾಸ್ ಆಗಿದೆ, ನಿಂತಿಲ್ಲ ಅಂತ ಮಾತಾಡ್ತೀವಿ. ನಿಂತಿಲ್ಲ, ಇದು ಪಾಸ್ ಅಷ್ಟೇ ಅಂತ ಮಾತಾಡ್ತೀವಿ. ಯಾವ್ದು ನಂಬೇಕು ಈ ದೇಶದ ಜನ ಅಂತ? ಒಂದು ಸ್ಟೇಟ್ಮೆಂಟ್ ನಮ್ಮ ಡಿಫೆನ್ಸ್ ಮಿನಿಸ್ಟರ್ ಅವತ್ತು ಈ ವಾಟ್ ಎವರ್ ದಿಸ್ ಅಬ್ಸರ್ವೆನ್ಸ್ ಆರ್ ಸ್ಟಾಪೇಜ್ ಆಫ್ ಫೈರ್ ಅಂಡರ್ ಅಬ್ಸರ್ವೆನ್ಸ್ ಅಂತ ಹೇಳ್ಬಿಟ್ಟು ಏನಾಯ್ತು, ಐ ನಾಟ್ ಕಾಲ್ ಇಟ್ ಅ ಸೀಸ್ ಫೈರ್, ಅದೇನಾಯ್ತು ಅದಾದ ತಕ್ಷಣ ಹೇಳಿದ್ರು ಎನಿ ಫರ್ದರ್ ಅಟ್ಯಾಕ್ ಆನ್ ಇಂಡಿಯನ್ ಸಾಯಿಲ್ ಅದನ್ನ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅನ್ ಆಕ್ಟ್ ಆಫ್ ಟೆರರ್ ಅಂಡ್ ಅನ್ ಆಕ್ಟ್ ಆಫ್ ವಾರ್ ಅಂತ ಅವರು ಹೇಳಿದ್ರು. ಅಂಡ್ ಆಪರೇಷನ್ ಸಿಂಧೂರ ಏನಿದೆ ಇದು ಜಸ್ಟ್ ಪಾಸ್ ಆಗಿದೆ, ಇದು ಕಂಟಿನ್ಯೂ ಆಗತ್ತೆ ಅಂತ ಹೇಳ್ಬಿಟ್ಟು ಆವತ್ತಿಂದಾನು ಇವ್ರು ಹೇಳ್ಕೊಂಡ್ ಬರ್ತಿದ್ದಾರೆ. ಟ್ರಂಪ್ ಏನ್ ಕ್ಲೇಮ್ ಮಾಡ್ಲಿ, ಈಗ ಟ್ರಂಪ್ ಕ್ಲೇಮ್ಗೆ ನಾನು ಇನ್ನೊಂದು ಉತ್ತರ ಕೊಡ್ತೀನಿ. ಈಗ ನಾನು ಬೇಕಾದ್ರೆ ಐ ಕ್ಯಾನ್ ಶೇರ್ ದಟ್ ವಿಡಿಯೋ ವಿತ್ ಯು. ನಾನು ಅದನ್ನ ಏನಕ್ಕೆ ಡೌನ್ಲೋಡ್ ಮಾಡಿ ಇಟ್ಕೊಂಡಿದೀನಿ ಅಂತ ಹೇಳಿದ್ರೆ, ಒಬ್ಬ ಪಾಕಿಸ್ತಾನಿ ಹಾಮಿದ್ ಮೀರ್ ಅಂತ ಹೇಳ್ಬಿಟ್ಟು, ಈಸ್ ಅ ವೆರಿ ಫೇಮಸ್ ಜರ್ನಲಿಸ್ಟ್ ಆಫ್ ಪಾಕಿಸ್ತಾನ್. ಅಲ್ಲಿ ನೂರ್ಖಾ ಏರ್ ಬೇಸ್ ಅಂತ ಹೇಳ್ಬಿಟ್ಟು ಒಂದಿದೆ. ಪಾಕಿಸ್ತಾನ್ ಆರ್ಮಡ್ ಫೋರ್ಸಸ್ ವಿರೋಧ ಮಾಡಿದ್ರು ಕೂಡ ಪಾಕಿಸ್ತಾನಿ ಗವರ್ಮೆಂಟ್ ಆ ಒಂದು ಬೇಸ್ ನ ಅಮೆರಿಕಾಗೆ ಆಪರೇಟ್ ಮಾಡಕ್ ಬಿಡ್ತು. ಅಲ್ಲಿ ಅವರ F-35 ಸಿಕ್ತು. ಇದು ನಾನು ಹೇಳ್ತಿರೋದಲ್ಲ, ಐ ಕ್ಯಾನ್ ಶೇರ್ ದಟ್, ನೀವು ವೆರಿಫೈ ಮಾಡ್ಕೊಳ್ಳಿ. ಅದು ಅವರು ಅದನ್ನ ಬಿಟ್ಟ ಆದ್ಮೇಲೆ ಯಾವ ರೀತಿ ಅಮೆರಿಕ ಅದನ್ನ ಆಕ್ಯುಪೈ ಮಾಡ್ಕೊಂಡ್ಬಿಡ್ತು ಅಂತ ಹೇಳಿದ್ರೆ, ಇವತ್ತು ಪಾಕಿಸ್ತಾನ್ ಆರ್ಮ್ಡ್ ಫೋರ್ಸಸ್ ಪರ್ಸನಲ್ಲೇ ಅದ್ರ ಒಳಗಡೆ ಹೋಗೋಂಗಿಲ್ಲ, ಪಾಕಿಸ್ತಾನಿ ಜನನೇ ಅದ್ರ ಒಳಗಡೆ ಹೋಗೋಂಗಿಲ್ಲ, ಆ ಲೆವೆಲ್ಗೆ ಅದನ್ನ ಆಕ್ಯುಪೈ ಮಾಡ್ಕೊಂಡಿತ್ತು. ಮೋಸ್ಟ್ ಇಂಪಾರ್ಟೆಂಟ್ಲಿ ನೂರ್ ಖಾನ್ ಏರ್ ಬೇಸ್ ಏನಿದೆಯಲ್ಲ, ಸ್ಯಾಟಲೈಟ್ ಇಮೇಜಸ್ ಕೂಡ ರಿಲೀಸ್ ಆಗಿದೆ. ಇಂಡಿಯಾ ಅದನ್ನ ಸ್ಟ್ರೈಕ್ ಮಾಡಿತ್ತು. ಕಾರಣ ಇಂಡಿಯಾಗೂ ಗೊತ್ತಿರ್ಲಿಲ್ಲ ಅಲ್ಲ ಅಮೆರಿಕನ್ ಅಸೆಟ್ಸ್ ಇದೆ ಅಂತ, ಅಂಡ್ ಇದನ್ನ ಅಮೆರಿಕಾನು ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಸೊ ನಿಮಗ್ ಡ್ಯಾಮೇಜ್ ಆಗಕ್ ಸ್ಟಾರ್ಟ್ ಆಯ್ತು. ನಿಮಗ್ ಡ್ಯಾಮೇಜ್ ಆಗಕ್ ಸ್ಟಾರ್ಟ್ ಆದಾಗ ನೀವು ಬಂದು ನೀವೇನ್ ಬೇಕಾದ್ರೂ ಕ್ಲೈಮ್ ಮಾಡ್ಕೋಬಹುದು. ನೀವಿನ್ನೂ ತುಂಬಾ ಸುಳ್ಳು ಕ್ಲೈಮ್ಗಳು ನೀವು ಮುಂಚೆನೂ ಮಾಡ್ಕೊಂಡಿದ್ದೀರಾ. ಸೊ ನಾವ್ ಅದನ್ನೇನಕ್ಕೆ ನಂಬೋಣ? ವೈ ಆರ್ ವಿ ನಾಟ್ ಬಿಲೀವಿಂಗ್ ವಾಟ್ ಇಂಡಿಯನ್ ಗವರ್ಮೆಂಟ್ ಈಸ್ ಸೇಯಿಂಗ್? ದಟ್ ಈಸ್ ದ ಫಸ್ಟ್ ಥಿಂಗ್. ಕ್ವೆಶನ್ಸ್ ಕೇಳಿ, ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಇಟ್ ಇಸ್ ಅನ್ ಎಲೆಕ್ಟೆಡ್ ಗವರ್ಮೆಂಟ್. ಲೆಟ್ ಅಸ್ ಗಿವ್ ದಟ್ ಸ್ಮಾಲ್ ಅಡ್ವಾಂಟೇಜ್ ಟು ದಟ್. ಒಂದು, ಇದೆಲ್ಲಾದ್ರೂ ಮಧ್ಯದಲ್ಲಿ ಸರ್ ರಮಾಕಾಂತ್ ಅವರೇ, ಒಂದು ತುಂಬಾ ಇಂಪಾರ್ಟೆಂಟ್ ವಿಷಯ ನಾವು ಮರ್ತು ಬಿಟ್ವಿ ಇವತ್ತು. ಆಪರೇಷನ್ ಮಹಾದೇವ್ ಅಲ್ಲಿ 3 ಜನ ಟೆರರಿಸ್ಟ್ಗಳು ಇವತ್ತು ಯಾರ್ಯಾರು ಕಾರಣ ಆಗಿದ್ರು ಅವ್ರು ಇವತ್ತು ಸತ್ತಿದ್ದಾರೆ. ನಿಮಗೆ ನೆನಪಿರ್ಬೋದು, ಇದೇ ಶೋ ಅಲ್ಲಿ ಲೆಫ್ಟಿನೆಂಟ್ ವಿನಯ್ ನರ್ವಾಲ್ ಅವರ ತಂದೆ ಅವರ ಮಗನ ಅಸ್ಥಿ ವಿಸರ್ಜನೆ ಮಾಡ್ತಾ ಇದ್ರು. ನೆನಪಿರ್ಬೋದು, ಆ ವಿಡಿಯೋ ನಾವು ನೋಡಿದ್ವಿ, ನಾನು ಸ್ಟುಡಿಯೋ ಕೂತಿದ್ದೆ ಅಲ್ವಾ. ಇವತ್ತು ಅವ್ರ ತಂದೆ ಹೇಳಿದ್ದಾರೆ, ಐ ಆಮ್ ಗ್ರೇಟ್ಫುಲ್ ಟು ದಿ ಆರ್ಮ್ಡ್ ಫೋರ್ಸಸ್ ಅಂತ. ನೀವೊಂದು ಪ್ರಶ್ನೆ ಕೇಳಿದ್ರಿ ಅಲ್ವಾ, ಏನು ಈ ಒಂದು ಪೊಲಿಟಿಕಲ್ ಮಡ್ ಸ್ಲಿಂಗಿಂಗ್ ಏನ್ ನಡೀತಿದೆ,
ಇದರಲ್ಲಿ ಆರ್ಮ್ಡ್ ಫೋರ್ಸಸ್ ಇಂದ ಏನಾದ್ರೂ ಕ್ರೆಡಿಟ್ ನ ಆಚೆ ತಗೊಂಡು ಹೋಗ್ತಿದೀವ, ಅವರ ಶೌರ್ಯ ಏನಾದ್ರೂ ಸರಿಯಾಗಿ ಅದು ಪ್ರೊಟೆಕ್ಟ್ ಆಗ್ತಿಲ್ವಾ ಅಂತ ನಾನು ಒಂದೇ ಒಂದು ಉತ್ತರ ಕೊಡ್ತೀನಿ. ಎಲ್ಲಿವರೆಗೂ ದೇಶಕ್ಕೋಸ್ಕರ ತನ್ನ ಪ್ರಾಣ ಕೊಡುವಂತ ಸೈನಿಕ ಇರ್ತಾನೆ, ಎಲ್ಲಿವರೆಗೂ ಆ ಸೈನಿಕನನ್ನ ನಂಬುವಂತಹ ಪ್ರಜೆಗಳಿರ್ತಾರೆ. ವೆನ್ ಐ ಸೇ ಪ್ರಜೆಗಳು, ಕಂಪ್ಲೀಟ್ಲಿ ನಾನು 140 ಕೋಟಿ ಜನ ಯಾರು ಇದ್ದಾರೆ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ, ಎಲ್ಲಿವರೆಗೂ ಅವ್ರು ಇರ್ತಾರಲ್ಲ, ಪೊಲಿಟಿಕಲಿ ಯಾರೇನೇ ಮಾಡ್ಲಿ, ಅಲ್ಟಿಮೇಟ್ಲಿ ಆ ಒಂದು ಹೆಸರು, ಆ ಒಂದು ಕ್ರೆಡಿಟ್, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಒಂದು ನಂಬಿಕೆ ಅನ್ನೋದಿರುತ್ತಲ್ಲ, ಅದನ್ನ ಯಾರು ತಗೊಂಡೋಗಕ್ಕಾಗಲ್ಲ. ವಿನಯ್ ನರ್ವಾಲ್ ಅಂತ ಅವರು ಪ್ರಾಣತ್ಯಾಗ ಮಾಡ್ತಾನೆ ಇರ್ತಾರೆ, ಆದ್ರೂ ಅವ್ರ ತಂದೆ ಅಂತ ಅವ್ರು ಇರ್ತಾರೆ, ಅವರು ಮತ್ತೆ ಅದೇ ಫೋರ್ಸಸ್ ನ ಅವ್ರು ಅಪ್ರಿಶಿಯೇಟ್ ಮಾಡ್ತಾರೆ. ಅಂಡ್ ಒನ್ ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಈ ಆಪರೇಷನ್ ಏನಿದೆಯಲ್ಲ ಅದು ನನ್ನ ಬೆಟಾಲಿಯನ್ ಮಾಡಿರೋದು, ಯಾವ್ದು ಅಂತ ನಾನು ಹೇಳಲ್ಲ. ಇವತ್ತು ಈ 3 ಜನನ ಯಾರನ್ನ ನಾವು ತೆಗ್ದಿದೀವಲ್ಲ, ಆ ಹಂತಕರು. ಕಂಗ್ರಾಚುಲೇಷನ್ಸ್ ನಿಮಗೆ ಸುನಿಲ್, ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನಟರಾಜ್ ಗೌಡ್ ಒಂದು ಪಾಯಿಂಟ್ ಇದೆ ಇಲ್ಲಿ. ಬೈಸರನ್ ವ್ಯಾಲಿ ಅಂತ ಬಂದಾಗ, ಇಲ್ಲಿ ಮೂಲ ಶುರುವಾಗದಂತ ಬಂದಾಗ ಅವರು 45 ಡಿಗ್ರಿ ಮೈನಸ್ ಅಲ್ಲಿತ್ತು, ಅವ್ರು ಸೆಕ್ಯೂರಿಟಿ ಕೊಡೋಕ್ಕಾಗಲಿಲ್ಲ ಅಂತೇಳಿ. ಇದೇ ಬೈಸರನ್ ವ್ಯಾಲಿಗೆ ಸಂಬಂಧಪಟ್ಟಂತೆ ಕೆಲವು ತಿಂಗಳುಗಳ ಹಿಂದೆಯಿಂದ ಅಲ್ಲಿದ್ದಂಥ ಭದ್ರತಾ ವ್ಯವಸ್ಥೆಯನ್ನು ಗಣನೀಯ ಸಂಖ್ಯೆಯಲ್ಲಿ ಕಡಿಮೆ ಮಾಡಿದ್ರು ಅಂತ ಹೇಳಿ ನಮ್ಮೆಲ್ಲ ನಾಲೆಡ್ಜಲ್ಲಿ ಹೇಳ್ತಾ ಇದ್ದೀನಿ. ಅಲ್ಲಿ -45 ಡಿಗ್ರಿ ಉಷ್ಣಾಂಶದಲ್ಲಿ ಆ ಪ್ಲೇಸ್ ಇರಲಿಲ್ಲ. ಒಂದು ವೇಳೆ ಅದು ಇದ್ದಿದ್ದೇ ನಿಜ ಆಗಿದ್ರೆ ಯಾರು ಕೂಡ ಯಾರ್ಯಾರು, ನಾನು ಅದನ್ನು ಅಲ್ಲಿ ಇದ್ದಂಥವ್ರನ್ನು ಕೇಳಿಬಿಡ್ತೀನಿ, ಯಾರು ಕೂಡ ಟ್ರಾವೆಲ್ ಮಾಡೋದಲ್ಲ ಅಷ್ಟು ಈಸಿ ಅಲ್ಲ. ಅವರೆಲ್ಲ ಮತ್ತೆ ನಾರ್ಮಲ್ ಕಾಸ್ಟ್ಯೂಮಲ್ಲೇ ಇದ್ರು. ಅವರೇನೋ ವಿಪರೀತವಾಗಿ ಜಾಕೆಟ್ ಹಾಕೊಂಡ್ಬಿಟ್ಟಿದ್ದಾರೆ. ಹಿಮ ಪ್ರದೇಶಗಳಿದ್ದಂತೆ ನಿಮಗೆ 45 ಡಿಗ್ರಿ ಮೈನಸ್ ಅಂದ್ರೆ ನಿಮ್ಗೆ 18 ಡಿಗ್ರಿ ಮೈನಸ್ ಅಲ್ಲಿ ಆಫೀಸಲ್ಲೇ ಕುತ್ಕೊಳ್ಳೋಕ್ಕಾಗಲ್ಲ ರೀ. ವಾಸ್ತವ ಇದು. ಸೊ ಹೀಗಿದ್ದಾಗ ಆ ಸೆಕ್ಯೂರಿಟಿ ವಿಚಾರದಲ್ಲಿ ನಿಮ್ಮ ಕ್ವಶನ್ಸ್ ಏನು ಸದನದಲ್ಲಿ? ಇಲ್ಲ ನೋಡಿ, ಈಗ ಸದನದಲ್ಲಿ ಪ್ರಶ್ನೆ ಇದ್ದದ್ದೇ, ಪುಲ್ವಾಮಾ ಆದ್ಮೇಲೆ ನೀವು ಎಚ್ಚೆತ್ಕೊಂಡಿದ್ದೀರಾ ಅಂತ ನಾವು ಭಾವಿಸಿದ್ವಿ. ಪುಲ್ವಾಮಾ ಆದ್ಮೇಲೆ ಅದಕ್ಕೆ ಉತ್ತರ ಅಂತ ಕೊಟ್ಟಿಲ್ಲ ನೀವಿನ್ನ, ಈಗ ಎಚ್ಚೆತ್ಕೊಂಡಿದ್ದೀರಾ ಅಂತ. ನೀವು ಎಚ್ಚೆತ್ಕೊಂಡಿಲ್ಲ. ಅಲ್ಲಿ ಬಹಳ ಈಗ ಅಲ್ಲಿ CRPF ಇದೆ, ಅವ್ರದ್ದು ಒಂದು ಗುಪ್ತಚರ ಮಾಹಿತಿ ಇರ್ತದೆ, ಅಲ್ಲಿ BSF ಇದೆ, ಅಲ್ಲಿನ ಪೊಲೀಸ್ ಇದೆ, ನೀವು ಆರ್ಮಿ ಇದೆ, ಎಷ್ಟು ಇದ್ದು ಕೂಡ ಯಾವ ರೀತಿಯಾಗಿ ಲೋಪ ಆಯಿತು, ಅದಕ್ಕೆ ನೀವು ಯಾರನ್ನಾರು ಹೊಣೆಗಾರಿಕೆ ಮಾಡ್ತೀರಾ, ಹೊಣೆಗಾರಿಕೆ ಇಲ್ವಾ? ಇದು ನೀವೀಗ ಇಂಥದ್ದು ಆಗಬಾರ್ದು, ಮರುಕಳಿಸಬಾರ್ದು ಅನ್ನೋದು ಎಲ್ಲರೂ ಬಯಸ್ತಾರೆ. ಪ್ರಶ್ನೆ ಕೇಳ್ಬಿಡ್ತೀನಿ. ದೇಶಗಳ ನಡುವೆ ನೀವು ಮಾಡ್ಕೊಂಡಿರ್ತಕ್ಕಂಥ ಯುದ್ಧಗಳು ಬೇರೆ. ಬಾಂಗ್ಲಾ ಕಾರಣಕ್ಕೋ, ಪಾಕಿಸ್ತಾನ ಕಾರ್ಗಿಲ್ ಬಂದಾಗ ವಾಜಪೇಯಿ ಅವರ ಕಾಲದಲ್ಲೋ ನಾವು ಯುದ್ಧ ಮಾಡಿರೋದು ಬೇರೆ. ಭಯೋತ್ಪಾದನೆ ಕಾರಣಕ್ಕೋಸ್ಕರವಾಗಿ ಈ ಥರ ಟೆರರಿಸ್ಟ್ ಅಟ್ಯಾಕ್ ಮಾಡಿಬಿಟ್ರು ಎನ್ನೋ ಕಾರಣ ಕಾಂಗ್ರೆಸ್ ಯಾವತ್ತಾದ್ರೂ ಪಾಕಿಸ್ತಾನದಲ್ಲಿ ಯುದ್ಧ ಮಾಡಿದ್ಯಾ? ಎನಿ ಡೇ ಟೆರರಿಸಂ ಕಾರಣಕ್ಕಾಗಿ ಯುದ್ಧಗಳು ಶುರುವಾಗಿಲ್ಲ. ಟೆರರಿಸಂನ ನಿರ್ಮೂಲನೆ ಮಾಡಿದ್ದೀವಿ ಅಂತ ಇಲ್ಲ, ಕೇಳಿ, ನಾವು ಮಾಡಿದ್ದೀವಿ ಅದನ್ನ. ಈಗ ನಿಮ್ಮ ಪ್ರಕಾರ ನಿರ್ಮೂಲನೆ ಆಗೋಯ್ತಾ? ನಿರ್ಮೂಲನೆ ನೋಡಿ, ಟೆರರಿಸ್ಟ್ ಅಟೆಂಪ್ಟ್ ನೀವು ಕಡೆಗಣಿಸಕ್ಕಾಗಲ್ಲ. ನಾವಿಲ್ಲ ಅಂತಿರಲ್ಲ. ಆರ್ಮಿ ಸರ್ಜಿಕಲ್ ಸ್ಟ್ರೈಕ್ ನ ಮಾಡ್ತಾ ಇರುತ್ತೆ. ಈಗ ನಾಯಕರು ಒಂದು ಮಾತು ಚೆನ್ನಾಗಿ ಹೇಳಿದ್ರು, ಆರ್ಮಿದು ಗೌಪ್ಯವಾಗಿ ಕೆಲಸಗಳನ್ನ ಮಾಡ್ತಾರೆ, ಅವರು ಸುಮ್ಮನಿರ್ತಾರೆ. ಅದನ್ನ ಪ್ರಚಾರ ಮಾಡಿಕೊಂಡು ತಾವು ಉಪಯೋಗಿಸ್ಕೊಳ್ಳೋದಿದೆಯಲ್ಲ, ಮಾಧ್ಯಮಗಳು ಉಪಯೋಗಿಸೋದಿದೆಯಲ್ಲ, ಅದನ್ನ ಈ ಕಳೆದ 10 ವರ್ಷಗಳಲ್ಲಿ ಹೆಚ್ಚಾಗಿದೆ. ಇದೇ ವಿಸಿಬಲಿ. ಈಗ ಆರ್ಮಿ ಏನು, ಈಗ 1947 ಇಂದ 2014 ವರೆಗೂ ಎಲ್ಲೂ ಆ ಥರ ಸರ್ಜಿಕಲ್ ಸ್ಟ್ರೈಕ್ ಆಗಿಲ್ಲ, ಎಲ್ಲೂ ಆ ಥರ ಘಟನೆಗಳು ನಡೀತಾ ಇರಲಿಲ್ಲ, ಬಾರ್ಡರ್ ಕಾಪಾಡ್ತಿರ್ಲಿಲ್ಲ ಆರ್ಮಿಯವರು ಅಂತೇನಿಲ್ಲ. ಅವ್ರು ಸಂಪೂರ್ಣ ಸ್ವತಂತ್ರ ಇತ್ತು, ಅವ್ರು ಮಾಡ್ತಾನೆ ಇದ್ರು, ಅವತ್ತಿಂದ ಮಾಡ್ತಾ ಇದ್ರು. ಆದ್ರೆ ಇವಾಗ ಅದನ್ನು ಪ್ರಚಾರಕ್ಕೆ ಹೆಚ್ಚಿಗೆ ಉಪಯೋಗಿಸ್ಕೊಳ್ತಾ ಇರೋದ್ರಿಂದ ಇದು ಒಂಥರ ಬೇರೆ ರೀತಿ ಬಿಂಬಿಸ್ತಾ ಇರ್ತಾರೆ. ಆದ್ರೆ ಒಂದು ಸ್ಪಷ್ಟವಾಗಿ ಏನು ಹೇಳ್ಬೋದು ಅಂದ್ರೆ, ಕೇಂದ್ರ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನ ಮಾಡಲೇಬೇಕು. ನೀವು ಟ್ರಂಪ್ ಹೇಳಿದ ಕಸಬ್ನ ಗಲ್ಲಿಗೆ ಹಾಕೋದು ಬೇರೆ, ನಾವು ಕಸಬ್ ಕಾರಣ ಪಾಕಿಸ್ತಾನ ಯುದ್ಧ ಮಾಡೋದು ಬೇರೆ, ಬಹಳ ಡಿಫರೆನ್ಸ್ ಇದೆ. ಈಗ ನೋಡಿ, ಆ ಸಮಯದಲ್ಲಿ ಪಾಕಿಸ್ತಾನವನ್ನ ಕಟ್ಟಿ ಹಾಕೋದು ಮತ್ತೆ ಭಯೋತ್ಪಾದನೆಗೆ, ಈಗ ಇಡೀ ಪ್ರಪಂಚದಲ್ಲಿ ನಾವೇನ್ ಮಾಡ್ಬೇಕು, ಆರ್ಥಿಕವಾಗಿ ಕಟ್ಟ ದಿಗ್ಬಂಧನ ಹಾಕ್ಸ್ಬೇಕು ಅವ್ರಿಗೆ. ಚೆನ್ನಾಗಿ ನಿಮ್ಮ ಶಕ್ತಿ ಅವ್ರಿಗೆ ಈ ಪರಿಸ್ಥಿತಿಯಲ್ಲಿ ಹಿಂದೆಂದೂ ಕಂಡು ಕೇಳರಿಯದಷ್ಟು ಹಣ ಜಾಗತಿಕವಾಗಿ ಹರಿದು ಬಂತಿದೆ ದೇಶಕ್ಕೆ. IMF ಮುಂದೆ ಬಂದು ಸಾಲ ಕೊಟ್ಟು ನಾವು ಏನು ಮಾಡಕ್ಕಾಗ್ಲಿಲ್ಲ. IMF ನಾನು ಅದನ್ನೇ ಹೇಳ್ತೀನಿ, 18,000 ಕೋಟಿ ಸಾಲ. ಅವ್ರನ್ನ ಕಟ್ಟಾಕೋದು ಯಾವ ರೀತಿ ಅಂದ್ರೆ, ನೀವು ರಾಜತಾಂತ್ರಿಕ ನೀತಿಯಿಂದ, ವಿದೇಶಾಂಗ ನೀತಿಯಿಂದ ಅವ್ರಿಗೆ ಆರ್ಥಿಕ ದಿಗ್ಬಂಧನ ಹಾಕ್ಸಿ ಇಂಥದೆಲ್ಲ ಅವ್ರು ಕಡಿವಾಣ ಹಾಕದ ಹೊರತು ಅವ್ರಿಗೆ ಯಾವ ಸ್ಯಾಂಕ್ಷನ್, ಯಾವ ಸಪೋರ್ಟ್ ಸಿಗಲ್ಲ, ಯಾವ ದೇಶದಿಂದ ಮಾಡಬೇಕಾಗುತ್ತೆ. ಆ ಕೆಲಸವನ್ನು ಪಾಕಿಸ್ತಾನ ನಾವು ವೀಕ್ ಮಾಡ್ಲಿಲ್ಲ ಅಂತ ಇಲ್ಲ ಸರ್. ಪಾಕಿಸ್ತಾನ ಆಗಿದೆ, ವೀಕ್ ಆಗಿದೆ. ಇಲ್ಲ ಅಂದ್ರೆ ಅವ್ರದ್ದು 10 ಏರ್ ಬೇಸ್ಗಳು, 18,000 ಕೋಟಿ ಸಾಲ ಸಿಗ್ತವ್ರಿಗೆ. ಒಂದ್ ನಿಮಿಷ, ನಾನು ಪರಿಹಾರ ಸಿಗ್ತವ್ರಿಗೆ. ಬೇಸರನಲ್ಲಿ ಕೋಲ್ಡ್ ಆಗಿರೋ ಕಾರಣಕ್ಕೆ ಸೆಕ್ಯೂರಿಟಿ ಕೊಡಕ್ಕಾಗದೆ ನಾನು ಶಬ್ದ ನಾನು ಹೇಳಲಿಲ್ಲ. ಅಂತ ಕಡೆ ಇವ್ರು ಹೇಗ್ ಬಂದ್ರು ಅಂತ ಕೇಳಿದ್ದಕ್ಕೆ ಟನಲ್ಗಳು ಮಾಡ್ಕೊಂಡು ಬರೋಂತ ಅವಕಾಶ ಇದೆ ಅನ್ನೋದನ್ನ ನಾನು ಹೇಳಿದೆ. ಕೊಡಕ್ಕಾಗದೆ ಅನ್ನೋ ಶಬ್ದನ ನನ್ನ ಬಾಯಿನಿಂದ ಬರಲಿಲ್ಲ. ನಾನು ಹೇಳೋದು ಎರಡು ಮುಖವಾಗಿ ನೋಡೋಣ ಈ ಸಮಸ್ಯೆನ. ಒಂದು ದುರ್ಘಟನೆ ಆಗಿದ್ದು, ಅದಾದ್ಮೇಲೆ ಸರ್ಕಾರ ನಮ್ಮ ಆರ್ಮಿ ಕೈಗೊಂಡ ಕ್ರಮಗಳೇನು, ರಿಯಾಕ್ಷನ್, ಅದ್ರಿಂದ ಆ ರಿಯಾಕ್ಷನ್ ನರೇಂದ್ರ ಮೋದಿ ಸರ್ಕಾರ ಆರ್ಮಿನ ಫ್ರೀ ಹ್ಯಾಂಡ್ ಕೊಟ್ಟು ಅತ್ಯಂತ ಪ್ರಬಲವಾಗಿ ಮಾಡಿದೆ. ಇವತ್ತು ಅದಕ್ಕೆ ಒಂದು ತಪರಕ್ಕೆ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ಮತ್ತೆ ಪದೇ ಹೇಳ್ತಾ ಇದೆ, ಮತ್ತೆ ಈ ರೀತಿ ಘಟನೆ ಮುಂದುವರೆಸಿದರೆ ನಾವು ಮತ್ತೆ ಆಪರೇಷನ್ ಸಿಂಧೂರ ಮಾಡ್ತೀವಿ ಅಂತ.
ಥ್ಯಾಂಕ್ ಯು ಶ್ರೀನಿವಾಸ್ ಅವರೇ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ, ಥ್ಯಾಂಕ್ ಯು ಸುನಿಲ್ ಅವರೇ, ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್, ಥ್ಯಾಂಕ್ ಯು ವೆಂಕಟೇಶ್ ನಾಯಕ್ ಅವರೇ, ಮಾಜಿ ಕರ್ನಲ್, ಥ್ಯಾಂಕ್ ಯು ಸೋ ಮಚ್ ಈ ಡಿಬೇಟಲ್ಲಿ ಪಾಲ್ಗೊಂಡು ಮಾತನಾಡೋದಕ್ಕಾಗಿ. ಆಪರೇಷನ್ ಸಿಂಧೂರ ಇಂಥ ವಿಚಾರಗಳಲ್ಲಿ ಆಲ್ ಔಟ್ ಎನ್ನುವಂಥ ಉಗ್ರಗಾಮಿಗಳ ಸ್ಥಿತಿ ನಮಗೆ ಬೇಕಾಗುತ್ತೆ, ಅಥವಾ ಭಾರತ ತಂಟೆಗೆ ಅವ್ರು ಬರಬಾರದು, ಅಂತಹ ಒಂದು ಪಾಠ ಕಲಿಸ್ಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.